ಮಾಡಿದ್ರು, ಅವ್ರು ನಿರ್ಮಾಣ ಮಾಡಿದ್ರು, ಅವರು ಆ ಭೂಮಿಯನ್ನ ಖರೀದಿ ಮಾಡಿದಾಗ ಆ ಖರೀದಿ ವ್ಯಾಪ್ತಿ ಒಳಗೆ ಖರಾಬ್ ಭೂಮಿಗಳಿತ್ತು. ಅವರು ಹೆಚ್ಚು ಕಡಿಮೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಲ್ಯಾಂಡ್ ಖರೀದಿ ಮಾಡಿದರೆ ಎಷ್ಟು ಎಕ್ಸ್ಟೆಂಟ್ ಗೊತ್ತಿಲ್ಲ ನನಗೆ, ಅದೆಲ್ಲ ಮಾಹಿತಿ ನನ್ನ ಹತ್ರ ಇಟ್ಕೊಂಡಿಲ್ಲ. ಆ ಒಂದು ಎಕ್ಸ್ಟೆಂಟ್ ಅವರೇನು ಡೆವಲಪ್ಮೆಂಟ್ಗೆ ಖರೀದಿ ಮಾಡಿದ್ರು, ಖರೀದಿ ಮಾಡಿದ ವ್ಯಾಪ್ತಿ ಒಳಗೆ 70 ಎಕರೆ ಖರಾಬಿದೆ ಅಂತಕ್ಕಂಥದ್ದನ್ನ ಹಿಂದೆ ಇದ್ದಂತ ಡಿ ಸಿಗಳು ಒಬ್ಬೊಬ್ಬರೇ, ಅದು 3 ಜನ 4 ಜನ ಡಿ ಸಿಗಳು, ಆಗ್ಲೂ ಏನೇನಾಗಿದೆ ಅವರುಗಳು ಆ ಡಿ ಸಿಗಳು ಜಿಲ್ಲಾಧಿಕಾರಿಗಳೇನು ಆ ಒಂದು ಗಾಲ್ಫ್ ಕ್ಲಬ್ ನಲ್ಲಿ ಸೈಟ್ಗಳ ಬೇರೆ ನಿರ್ಮಾಣ ಮಾಡಿದಿರಲ್ಲ, ಆ ಸೈಟ್ಗಳ ಬಗ್ಗೆ ಅವರ ಮಾಲೀಕರ ಹತ್ರ ಏನೇನು ಪ್ರೆಷರ್ಗಳಾಗಿದ್ರು, ಅದನ್ನ ಸರಿಪಡಿಸ್ಲಿಕ್ಕೆ ರೇಟ್ ಫಿಕ್ಸ್ ಮಾಡ್ಲಿಕ್ಕೆ ಏನೇನು ಪ್ರೆಷರ್ ಹಾಕಿದ್ರು, ಮೊದಲು ಎಷ್ಟು ರೇಟ್ ಹಾಕಿದ್ರು ಒಬ್ಬ ಜಿಲ್ಲಾಧಿಕಾರಿ, ನಂತರ ಬಂದಂತನು ಮತ್ತೆ ಸೇರಿಕೆ ಮಾಡ್ದ, ಮತ್ತಿನ್ನೊಬ್ಬ ಬಂದ ಹಿಂದೆ ಸೇರಿಕೆ ಮಾಡ್ದ, ಕೊನೆಗೆ ಸ್ಕ್ವೇರ್ ಮೀಟರ್ ಲೆಕ್ಕ ಹಾಕೋರು. ನಿಮ್ಮ ಸ್ಕ್ವೇರ್ ಫೀಟ್ ಅಲ್ಲಿ 70 ಎಕರೆನ ಹಣ ಫಿಕ್ಸ್ ಮಾಡಿದ್ದು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಹಾಕ್ತಾರೆ. ಆ 70 ಎಕರೆ ಆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಈಗ ಇಲ್ಲಿ ಲೆಕ್ಕ ಹಾಕಿದ್ರೆ ಒಂದೊಂದು ಎಕರೆ ಭೂಮಿಗೆ ಸ್ಕ್ವೇರ್ ಇದನ್ನ ಮಾರಾಟ ಮಾಡಿದ್ರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಇವ್ರ ಲೆಕ್ಕಾಚಾರದಲ್ಲಿ ಡೆವಲಪ್ಮೆಂಟ್ ಮಾಡಿ 50 ಕೋಟಿ 60 ಕೋಟಿ ಹೋಯ್ತದೆ ಇವ್ರು ಮಾಡೋದು. ಈಗಿನ ಅಲ್ಲಿರ್ತಕ್ಕಂಥ ಬೆಲೆ ಇವ್ರಿಗೆ 2 ಕೋಟಿ ಕೊಡ್ತಾರಂತ ರೈತರಿಗೆ. ಏನು 2 ಕೋಟಿ ಕೊಡಿ, ಏನ್ ಬಹಳ ಅವ್ರ ಹೇಳೋದು ನೋಡಬೇಕು ಎಕ್ಸ್ಪ್ರೆಷನ್. ಧರ್ಮ ಕೊಡ್ತಾರ 2 ಕೋಟಿನ? ನಿಮ್ಮ ದೇಶದಲ್ಲೇ ಫಿಕ್ಸ್ ಮಾಡಿದಿರಲ್ಲಪ್ಪ 12 ಕೋಟಿನ ನಿಮ್ ಕ್ಯಾಬಿನೆಟ್ ನಲ್ಲಿ, ಇಲ್ಲಿ 2 ಕೋಟಿ ಫಿಕ್ಸ್ ಮಾಡಿದ್ದೀರಾ? ಇದು ಇರ್ತಕ್ಕಂಥ ಎಲ್ಲಿ ಬಂದಿದ್ದಾರೆ ಬ್ರದರ್? ಎಷ್ಟು ಈಗಾಗಲೇ 1 ವರ್ಷ ಆಯ್ತಾ ಬಂತಲ್ಲ. ಪ್ರಿಲಿಮಿನರಿ ನೋಟಿಫಿಕೇಶನ್ 2025 ಮಾಡಿದ್ರು. ಈಗ ಒಂದೊಂದು ಊರಿಂದ ಮೊದಲು 3 ಹಳ್ಳಿ ಮಾಡಿದ್ರು ಫೈನಲ್ ನೋಟಿಫಿಕೇಶನ್. ಎಷ್ಟು ಜನ ಕೊಟ್ಟಿದ್ರಿ, ಎಷ್ಟು ಜನಕ್ಕೆ ದುಡ್ಡು ಕೊಟ್ಟಿದ್ರಿ, ಎಷ್ಟು ಜನ ದುಡ್ಡು ತಗೊಂಡವ್ರೆ, ಅದು ನಿಮ್ ದಬ್ಬಾಳಿಕೆ, ನಿಮ್ ಇರ್ತಕ್ಕಂಥ ಪುಡಾರಿಗಳನ್ನ ಇಟ್ಕೊಂಡು ಎದುರಿಸಿ ಪದರಿಸಿ ಗ್ರ್ಯಾಂಟ್ ಲ್ಯಾಂಡ್ ಎಲ್ಲ ವಜಾ ಮಾಡ್ತೀವಿ, ಕಿತ್ಕೋತೀವಿ, ಇದೆಲ್ಲ ಹೇಳಿ ಎದುರಿಸಿ ಎಷ್ಟು ಜನದ ಕೈಲಿ ತಗೊಂಡಿದ್ದೀರಿ ಈಗ ಭೂಮಿನ? ಎಲ್ಲ ಜನಗಳ ಮುಂದಿಡಿ. ಎಲ್ಲಿ ಒಪ್ಕೊಂಡವ್ರು ಜನ? 100% ನಡೀತಾ ಇದೆ. ಈಗಾಗಲೇ ರೈತರುಗಳೇ ನ್ಯಾಯಾಲಯಕ್ಕೆ ಅರ್ಜಿ ಹಾಕೊಂಡವ್ರೆ, ನಾವು ಭೂಮಿ ಕೊಡೋದಿಲ್ಲ ಅಂತ ಹೇಳಿ, ಇದು ಇಲ್ಲಿಗಲ್, ಇದು ಸ್ಟಾಪ್ ಮಾಡಿ ಅಂತ ಅರ್ಜಿ ಹಾಕೊಂಡ್ರು. ಸೆಂಟ್ರಲ್ ಕ್ಯಾಬಿನೆಟ್ ಅದು ಪ್ರಧಾನ ಮಂತ್ರಿಗಳ ತೀರ್ಮಾನ ಮಾಡ್ತಾರೆ, ನಮ್ಮ ಮುಂದೆ ಅದೇನು ಚರ್ಚೆ ಆಗಿದೆ, ಅವ್ರ ತೀರ್ಮಾನ. ಸರ್ಕಾರ ಹೇಳಿದೆಯಲ್ಲ ನಾವು ವಿರೋಧ ಮಾಡ್ತೀವಿ ಅಂತೇಳಿ. ಮೊನ್ನೆ ನಮ್ಮ ಅರಣ್ಯ ಇಲಾಖೆ ಮಂತ್ರಿಗಳು ನಾವದು ಒಪ್ಪಿಗೆ ಕೊಡಲ್ಲ, ವಿರೋಧ ಮಾಡ್ತೀವಿ ಅಂತೇಳಿ ಅಸೆಂಬ್ಲಿಲೇ ಹೇಳಿದ್ದಾರೆ. ನಮ್ದು ಅದಕ್ಕೆ ಧ್ವನಿ ಇದೆ. ಅದಕ್ಕೆ ಇಂಪ್ಲಿಮೆಂಟ್ ಆಗ್ತಕ್ಕಂಥ ವಿಷಯದಲ್ಲಿ ಬೇಡ ಅಂತಕ್ಕಂಥ ಈಗಾಗಲೇ ನಾವು ಅರಣ್ಯ ಸಚಿವರು, ಕೇಂದ್ರ ಸಚಿವರಿಂದ ಅವ್ರ ಜೊತೆ ಚರ್ಚೆ ಮಾಡಿ